Move on to the next main. Solve the following. In that question number A, the teacher tells the class that the highest marks obtained by the student in her class is twice the lowest marks plus 7. The highest score is 87. What is the lowest score? See the question. Understand the question. Highest marks is ಟ್ವೈಸ್ ದ ಲೋಯೆಸ್ಟ್ ಮಾರ್ಕ್ಸ್ ಪ್ಲಸ್ 7 ಅಂತ ಹೇಳಿದ್ದಾರೆ. ಹೈಯೆಸ್ಟ್ ಮಾರ್ಕ್ಸ್ ಗೊತ್ತಿಲ್ಲ ನಮಗೆ. ಲೆಟ್ ದ ಹೈಯೆಸ್ಟ್ ಮಾರ್ಕ್ಸ್ ಅನ್ನೋನ್ ವ್ಯಾಲ್ಯೂನ ಏನಂತ ತಗೊಂತೀವಿ, ಆಲ್ಫಾಬೆಟ್ಸಿಂದ ತಗೊಂತೀವಿ. ಲೆಟ್ ದ ಲೋಯೆಸ್ಟ್ ಮಾರ್ಕ್ಸ್ ಬಿ ಎಲ್. ಲೋಯೆಸ್ಟ್ ಮಾರ್ಕ್ಸ್ ಎಲ್ ಅಂತ ಹೇಳಿ ತಗೊಂಡಾಗ ಅವ್ರೇನು ಹೇಳಿದ್ದಾರೆ ಕ್ವಶನಲ್ಲಿ, ಟ್ವೈಸ್ ದ ಲೋಯೆಸ್ಟ್ ಮಾರ್ಕ್ಸ್ ಪ್ಲಸ್ 7. ಹೈಯೆಸ್ಟ್ ಮಾರ್ಕ್ಸ್ ಎಷ್ಟಿದೆ ಅಂದರೆ ಲೋಯೆಸ್ಟ್ ಮಾರ್ಕ್ಸಿನ ಟ್ವೈಸ್ ಪ್ಲಸ್ 7 ಅಷ್ಟಿದೆ ಅಂತ ಹೇಳಿದ್ದಾರೆ. ಸೊ ಟ್ವೈಸ್ ಆಫ್ ದ ಲೋಯೆಸ್ಟ್ ಮಾರ್ಕ್ಸ್ ಪ್ಲಸ್ 7 ಈಸ್ ಈಕ್ವಲ್ಸ್ ಟು ಹೈಯೆಸ್ಟ್ ಮಾರ್ಕ್ಸ್ ಹೇಳಿದ್ದಾರೆ. ಹೈಯೆಸ್ಟ್ ಮಾರ್ಕ್ಸ್ ಎಷ್ಟು ಹೇಳಿದ್ದಾರೆ? ದ ಹೈಯೆಸ್ಟ್ ಸ್ಕೋರ್ ಈಸ್ 87. ಸೊ ಹಿಯರ್ ದಟ್ ಈಸ್ ಈಕ್ವಲ್ಸ್ ಟು 87. ಈಗ ಕೊಟ್ಟಿರೋಂಥ ಕ್ವಶನಿಗೆ ಈಕ್ವೇಷನನ್ನು ಫ್ರೇಮ್ ಮಾಡಿದ್ವಿ. ಈಗ ಸಾಲ್ವ್ ಮಾಡೋಣ. ಸೊ 2l ಪ್ಲಸ್ 7 ಈಸ್ ಈಕ್ವಲ್ಸ್ ಟು 87. ಪ್ಲಸ್ 7ಅನ್ನು ಈ ಕಡೆ ಟ್ರಾನ್ಸ್ಪೋಸ್ ಮಾಡಿ ರೈಟ್ ಸೈಡಿಗೆ. 2l ಈಸ್ ಈಕ್ವಲ್ಸ್ ಟು 87 ಮೈನಸ್ 7. 2l ಈಸ್ ಈಕ್ವಲ್ಸ್ ಟು 87ಅಲ್ಲಿ 7 ಹೋದರೆ ಎಷ್ಟಾಗುತ್ತೆ? 80 ಆಗುತ್ತೆ. ಸೊ 2 ಇಂಟು ಎಲ್ ಈಸ್ ಈಕ್ವಲ್ಸ್ ಟು 2l. 2 ಏನಾಗಿದೆ? ಎಲ್ ಜೊತೆ ಮಲ್ಟಿಪ್ಲೈ ಆಗಿದೆ. ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದಾಗ ಏನಾಗುತ್ತೆ? ಡಿವೈಡ್ ಆಗುತ್ತೆ. ಸೊ ಎಲ್ ಈಸ್ ಈಕ್ವಲ್ಸ್ ಟು 80/2. 2 1s 2 4s 8, 2 0s 0. ಸೊ ದ ವ್ಯಾಲ್ಯೂ ಆಫ್ ಎಲ್ ಈಸ್ ಈಕ್ವಲ್ಸ್ ಟು ಹೌ ಮಚ್ ಹಿಯರ್? 40. ಲೋಯೆಸ್ಟ್ ಮಾರ್ಕ್ಸ್ ಎಷ್ಟಿದೆ? 40 ಆಗಿದೆ. Move on to the next question. In an isosceles triangle, the base angle are equal. The vertex angle is 40 degree. What are the base angles of a triangle? Remember, the sum of the three angles of a triangle is 180 degree. ಐಸೋಸೆಲೆಸ್ ಟ್ರಯಾಂಗಲ್ ಇದೆ. ಐಸೋಸೆಲೆಸ್ ಟ್ರಯಾಂಗಲಿನ ಬೇಸ್ ಆ್ಯಂಗಲ್ ಎರಡು ಏನಾಗಿದೆ? ಈಕ್ವಲ್ ಆಗಿದೆ. ವರ್ಟೆಕ್ಸ್ ಆ್ಯಂಗಲ್ ಏನಾಗಿದೆ? 40 ಆಗಿದೆ. ದೆನ್ ವಾಟ್ ಆರ್ ದ ಬೇಸ್ ಆ್ಯಂಗಲ್ಸ್ ಆಫ್ ಅ ಟ್ರಯಾಂಗಲ್? ಬೇಸ್ ಆ್ಯಂಗಲ್ ಹಂಗಾದರೆ ಏನಾಗಿರುತ್ತೆ ಅಂತ ಹೇಳಿ ಕೇಳಿದ್ದಾರೆ. ನೋಡಿ ಏನು ಮಾಡ್ತಿದ್ದೀರಾ? ಲೆಟ್ ದ ಬೇಸ್ ಆ್ಯಂಗಲ್ ಬಿ ಅಂತ ಹೇಳಿ ತಗೊಳ್ಳಿ. ಕ್ವಶನ್ ನಂಬರ್ ಬಿಗೆ ಲೆಟ್ ಗೊತ್ತಿಲ್ಲ ಅಲ್ವಾ? ಲೆಟ್ ದ ಬೇಸ್ ಆ್ಯಂಗಲ್ ಈಸ್ ಬಿ ಅಂತ ಹೇಳಿ ತಗೊಂಡ್ರೆ ಇದು ಒಂದು ಐಸೋಸೆಲೆಸ್ ಟ್ರಯಾಂಗಲ್ ಅಂತ ಇಟ್ಕೊಳ್ಳಿ. ನಿಮಗೆ ಗೊತ್ತಿದೆ ಐಸೋಸೆಲೆಸ್ ಟ್ರಯಾಂಗಲ್ ಅಂತ ಅಂದರೆ 2 ಸೈಡ್ಸು ಈಕ್ವಲ್ ಆಗಿದೆ ಅಂತ. ಈ 2 ಸೈಡ್ಸು ಈಕ್ವಲ್ ಆಗಿದ್ದರೆ ಅದರ ಆ್ಯಂಗಲ್ಸ್ ಏನಾಗಿರುತ್ತೆ? ಈಕ್ವಲ್ ಆಗಿರುತ್ತೆ. ವರ್ಟೆಕ್ಸ್ ಆ್ಯಂಗಲ್ ಏನು ಹೇಳಿದ್ದಾರೆ? ವರ್ಟೆಕ್ಸ್ ಆ್ಯಂಗಲ್ ಇದೆಷ್ಟಿದೆ ಅಂತ ಹೇಳ್ತಿದ್ದಾರೆ? 40 ಡಿಗ್ರಿ ಇದೆ ಅಂತ ಹೇಳಿದ್ದಾರೆ. ಇವೆರಡು ಆ್ಯಂಗಲ್ಲು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನಿಮಗೆ ಗೊತ್ತಿದೆ, ಏನು ಗೊತ್ತಿದೆ? ಸಮ್ ಆಫ್ ಆಲ್ ದ ಆ್ಯಂಗಲ್ಸ್ ಆಫ್ ಎ ಟ್ರಯಾಂಗಲ್ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ ಅಂತ ಗೊತ್ತಿದೆ. ಇಲ್ಲಿ 3 ಆ್ಯಂಗಲ್ಸ್ ಇದ್ದಾವೆ. ಇದೊಂದು ಆ್ಯಂಗಲು, ಇದೊಂದು ಆ್ಯಂಗಲು, ಇದೊಂದು ಆ್ಯಂಗಲು. ಈ ವರ್ಟೆಕ್ಸ್ ಆ್ಯಂಗಲ್ಲು ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ. ಏನದು? 40 ಡಿಗ್ರಿ ಅಂತ ಅವರೇ ಕೊಟ್ಟಿದ್ದಾರೆ. ಈ ಎರಡು ಆ್ಯಂಗಲ್ಲು ನಮಗೆ ಗೊತ್ತಿಲ್ಲ. ಬಿ ಪ್ಲಸ್ ಬಿ ಎರಡನ್ನೂ ಬಿ ಅಂತಲೇ ಯಾಕೆ ತಗೊಂಡಿದ್ದೀವಿ ಅಂದರೆ ಇದು ಐಸೋಸೆಲೆಸ್ ಟ್ರಯಾಂಗಲ್ಲು. ಐಸೋಸೆಲೆಸ್ ಟ್ರಯಾಂಗಲ್ಲಿ ಎರಡು ಸೈಡ್ಸು ಏನಾಗಿರುತ್ತೆ? ಈಕ್ವಲ್ ಆಗಿದೆ. ಎರಡು ಸೈಡು ಈಕ್ವಲ್ ಆಗಿದೆ ಅಂತಂದರೆ ಇದೇನಾಗಿರುತ್ತೆ? ಎರಡು ಆ್ಯಂಗಲ್ಸು ಕೂಡ ಈಕ್ವಲ್ ಆಗಿರುತ್ತೆ. ಸಮ್ ಆಫ್ ಆಲ್ ದ 3 ಆ್ಯಂಗಲ್ಸ್ ಆಫ್ ಎ ಟ್ರಯಾಂಗಲ್ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ. ಆ್ಯಂಗಲ್ ಸಮ್ ಪ್ರಾಪರ್ಟಿ ಕಲ್ತಿದ್ದೀರಲ್ವಾ? ಸೊ 40 ಡಿಗ್ರಿ ಪ್ಲಸ್ ಬಿ ಅಂತಂದರೆ ಎಷ್ಟಾಯಿತು? 2b ಈಸ್ ಈಕ್ವಲ್ಸ್ ಟು 180 ಡಿಗ್ರಿ. 40 ಡಿಗ್ರಿನ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಟ್ರಾನ್ಸ್ಪೋಸ್ ಮಾಡಿ. ಇದು 2b ಇಲ್ಲಿ ಆ್ಯಡ್ ಆಗಿದೆ. ಈ ಕಡೆ ಹೋದರೆ ಏನಾಗುತ್ತೆ? ಇದು ಸಬ್ಟ್ರ್ಯಾಕ್ಟ್ ಆಗುತ್ತೆ. 180 ಡಿಗ್ರಿ ಮೈನಸ್ 40 ಡಿಗ್ರಿ. ಸೊ 2b ಈಸ್ ಈಕ್ವಲ್ಸ್ ಟು 180ಯಲ್ಲಿ 40 ಹೋದರೆ 140 ಡಿಗ್ರಿ. 2 ಇಂಟು ಬಿ, 2 ಮತ್ತು ಬಿ ಮತ್ತು ಇರೋ ಆಪರೇಷನ್ ಏನಾಗಿದೆ? ಮಲ್ಟಿಪ್ಲಿಕೇಶನ್ ಆಗಿದೆ 2b ಜೊತೆ. ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದಾಗ ಏನಾಗುತ್ತೆ? ಅದು ಡಿವೈಡ್ ಆಗುತ್ತೆ. ಸೊ ಬಿ ಈಸ್ ಈಕ್ವಲ್ಸ್ ಟು 140/2. ನಿಮಗೆ ಆಲ್ರೆಡಿ ಗೊತ್ತಿದೆ 2 1s 2 7s 40, 2 0s 0. ಸೊ ಬಿ ಈಸ್ ಈಕ್ವಲ್ಸ್ ಟು 70 ಡಿಗ್ರಿ. ಸೊ ದ ವ್ಯಾಲ್ಯೂ ಆಫ್ ಬಿ ಈಸ್ ಈಕ್ವಲ್ಸ್ ಟು 70 ಡಿಗ್ರಿ. ಈ ಹಂಗಾದರೆ ಬೇಸ್ ಆ್ಯಂಗಲ್ಲು ಎಷ್ಟು ಡಿಗ್ರಿ ಆಗಿರುತ್ತೆ? ಈ ಆ್ಯಂಗಲ್ಲು 70 ಡಿಗ್ರಿ ಆಗಿರುತ್ತೆ. ಈ ಆ್ಯಂಗಲ್ 70 ಡಿಗ್ರಿ ಆಗಿರುತ್ತೆ. ನೋಡಿ 70 + 70 ಈಸ್ ಈಕ್ವಲ್ಸ್ ಟು 140. 140 + 40 ಈಸ್ ಈಕ್ವಲ್ಸ್ ಟು 180 ಡಿಗ್ರಿ. ಸಮ್ ಆಫ್ ಆಲ್ ದ 3 ಆ್ಯಂಗಲ್ಸ್ ಆಫ್ ಎ ಟ್ರಯಾಂಗಲ್ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ. ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ ಸಿ. ನೋಡಿ ಕ್ವಶನ್ ನಂಬರ್ ಸಿ ಏನು ಹೇಳಿದ್ದಾರೆ? ಸಚಿನ್ ಸ್ಕೋರ್ಡ್ twice as many runs as Rahul. Together their runs fell too short of double century. How many runs did each one score? ಅರ್ಥ ಮಾಡ್ಕೊಳ್ಳಿ. ಸಚಿನ್ ಸ್ಕೋರ್ಡ್ ಟ್ವೈಸ್ ಆ್ಯಸ್ ಮೆನಿ ಆ್ಯಸ್ ರಾಹುಲ್. ರಾಹುಲ್ಗಿಂತ ಟ್ವೈಸ್ 2 ಟೈಮ್ಸ್ ರನ್ ಜಾಸ್ತಿ ಸ್ಕೋರ್ ಮಾಡಿದ್ದಾನೆ ಅಂತ ಹೇಳ್ತಿದ್ದಾರೆ. ಸೊ ಗೊತ್ತಿಲ್ಲ. ಲೆಟ್ ದ ರನ್ ಸ್ಕೋರ್ಡ್ ಬೈ ರಾಹುಲನ್ನು ಏನಂತ ತಗೊಳ್ತಾ ಇದ್ದೀವಿ ನಾವು? ಲೆಟ್ ದ ರನ್ಸ್ ಸೀತ್ವನ್ನು ಲೆಟ್ ದ ರನ್ಸ್ ಸ್ಕೋರ್ಡ್ ಬೈ ರಾಹುಲ್ ಈಸ್ ಈಕ್ವಲ್ಸ್ ಟು ಗೊತ್ತಿಲ್ಲ. ರನ್ ಅಂತ ಇರೋದ್ರಿಂದ ಆರ್ ಅಂತ ಹೇಳಿ ತಗೊಳ್ತಾ ಇದ್ದೀನಿ. ನೀವು ಎನಿ ಆಲ್ಫಾಬೆಟನ್ನು ತಗೋಬೋದು. ಓಕೆ. ಲೆಟ್ ದ ರನ್ ಸ್ಕೋರ್ಡ್ ಬೈ ರಾಹುಲ್ ಬಿ ಆರ್ ಅಂತ ಹೇಳಿ ತಗೊಂಡ್ರಾಗ ಸಚಿನ್ ಸ್ಕೋರ್ ಟ್ವೈಸ್ ಆ್ಯಸ್ ಮೆನಿ ರನ್ಸ್ ಆ್ಯಸ್ ರಾಹುಲ್. ರಾಹುಲ್ಗಿಂತ ಸಚಿನ್ ಎಷ್ಟು ಮಾಡಿದ್ದಾನೆ? 2 ಟೈಮ್ಸ್ ಜಾಸ್ತಿ ಮಾಡಿದ್ದಾನೆ ಅಂದರೆ
ಸಚಿನಿನ ಸ್ಕೋರ್ ಎಷ್ಟಾಗಿರುತ್ತೆ 2R ಆಗಿರುತ್ತೆ. ರಾಹುಲಿಂದು ಸ್ಕೋರು ಎಷ್ಟಾಗಿದೆ R ಆಗಿದೆ ಪ್ಲಸ್ R ಟುಗೆದರ್ ಅಂತ ಹೇಳ್ತಿದ್ದಾರಲ್ವ, ಅವರಿಬ್ಬರದು ರನ್ನು ಸೇರಿಬಿಟ್ಟು ಫೆಲ್ 2 ಶಾರ್ಟ್ ಆಫ್ ಡಬಲ್ ಸೆಂಚುರಿ. ಡಬಲ್ ಸೆಂಚುರಿ ಅಂದರೆ ನಿಮಗೆ ಆಲ್ರೆಡಿ ಗೊತ್ತಿದೆ ಎಷ್ಟು, 200ಗೆ 2 ಶಾರ್ಟೇಜ್ ಇದೆ ಅಂತಂದರೆ 200 - 2 ಅಂತಂದರೆ 198. ಅರ್ಥ ಆಯ್ತಲ್ವ ಕ್ವಶನ್ನು. ಇವಾಗ ನೋಡಿ 2R + R = 3R = 198. 3 × R = 3R ನಿಮಗೆ ಗೊತ್ತಿದೆ ಅಲ್ವಾ. ಸೊ 3 ಏನಾಗಿದೆ ಇಲ್ಲಿ ಮಲ್ಟಿಪ್ಲೈ ಆಗಿದೆ, ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದಾಗ ಏನಾಗುತ್ತೆ ಡಿವೈಡ್ ಆಗುತ್ತೆ. ಸೊ R = 198/3. ನಿಮಗೆ ಡೈರೆಕ್ಟಾಗಿ ಕ್ಯಾನ್ಸಲೇಷನ್ ಮಾಡೋಕ್ಕೆ ಬರಲಿಲ್ಲ ಅಂತಂದರೆ ಈ ಥರ ಡಿವೈಡ್ ಮಾಡಿ. 3 ನೋಡಿ, 3ಇಂದ 198ಅನ್ನು ಡಿವೈಡ್ ಮಾಡಿರಿ. 3 1 3 ರಿಪೀಟ್ ಮಾಡ್ತಾ ಹೋಗಿ. 3 how much 18 you are getting? 3 6 18. 9 - 8 is 1. 1 - 1 is 0. ಸೊ ಈ 8ಅನ್ನು ಕೆಳಗಡೆ ಕ್ಯಾರಿ ಮಾಡ್ಕೊಳ್ಳಿ. ಅಗೇನ್ 18 ಆಯಿತು. 3 6 18 ದಟ್ ಈಸ್ ಈಕ್ವಲ್ಸ್ ಟು 0 0. ಸೊ ಇಲ್ಲಿ ಡೈರೆಕ್ಟಾಗಿ 3 1 366 ಹಿಂಗೂ ಕ್ಯಾನ್ಸಲ್ ಮಾಡ್ಬೋದು. ಈ ಥರ ನಿಮಗೆ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡೋಕ್ಕೆ ಬರಲಿಲ್ಲ ಅಂತಂದರೆ ಈ ಥರ ಡಿವೈಡ್ ಮಾಡಿಬಿಟ್ಟು ಆನ್ಸರನ್ನು ಫೈಂಡ್ ಔಟ್ ಮಾಡಿ. ಸೊ R = ಎಷ್ಟಾಯಿತು? R = 66. R ಅಂತಂದರೆ ಏನು? ರನ್ ಸ್ಕೋರ್ಡ್ ಬೈ ರಾಹುಲ್. ರಾಹುಲ್ ಎಷ್ಟು ರನ್ನನ್ನು ಸ್ಕೋರ್ ಮಾಡಿದ್ದಾನೆ? 66 ರನ್ನನ್ನು ಸ್ಕೋರ್ ಮಾಡಿದ್ದಾನೆ. ಅದೇ ಥರ ಇಲ್ಲಿ ಏನು ಹೇಳಿದ್ದಾರೆ? ಸಚಿನ್ ಎಷ್ಟು ಸ್ಕೋರ್ ಮಾಡಿದ್ದಾನೆ? 2R ಅಂತ ಹೇಳಿದಾರಲ್ವ. ಸಚಿನ್ಸ್ ರನ್ಸ್ ಸ್ಕೋರ್ಡ್ ಬೈ ಸಚಿನ್ is equals to 2R ಅಲ್ವಾ. ಸೊ 2 × 66. 2 6 12, ಕ್ಯಾರಿ 1, 2 6 12 + 1 is 13. ನೋಡಿ ಎರಡನ್ನೂ ಆ್ಯಡ್ ಮಾಡಿದಾಗ 198 ಬರುತ್ತಾ ಅಂತ ಹೇಳಿ ಚೆಕ್ ಮಾಡಿ. 132 66. 6 + 2 is 8. 6 + 3 is 9. 1 ಅಲ್ವಾ. ಇಬ್ಬರದ್ದು ರನ್ನನ್ನು ಟುಗೆದರ್ ಆ್ಯಡ್ ಮಾಡಿದಾಗ 198 ಅಂತ ಹೇಳಿದ್ದಾರೆ. ಸೊ ರನ್ಸ್ ಸ್ಕೋರ್ಡ್ ಬೈ ರಾಹುಲ್ is 66 ಆ್ಯಂಡ್ ದ ರನ್ಸ್ ಸ್ಕೋರ್ಡ್ ಬೈ ಸಚಿನ್ is 132. Move on to the next question. Solve the following. Irfan says that he has 7 marbles more than 5 times of marbles Parmit has. Irfan has 37 marbles. How many marbles does Parmit have? Irfan says that he has 7 marbles more than 5 times of marbles Parmit has. ಏನು ಹೇಳ್ತಾ ಇದ್ದಾನೆ ಇರ್ಫಾನು? ಪರ್ಮಿಟ್ಸ್ಗಿಂತನೂ 7 ಮಾರ್ಬಲ್ಸ್ ಮೋರ್ ದೆನ್ 5 ಟೈಮ್ಸ್ ಆಫ್ ಮಾರ್ಬಲ್ಸ್ ಅವನ ಹತ್ರ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಲೆಟ್ ದ ಮಾರ್ಬಲ್ಸ್ ವಿತ್ ಪರ್ಮಿಟ್ ಬಿ ಎಮ್ ಅಂತ ತಗೊಳ್ಳೋಣ. ಲೆಟ್ ದ ಮಾರ್ಬಲ್ಸ್ ವಿತ್ ಪರ್ಮಿಟ್ ಬಿ ಎಮ್ ಅಂತಂದರೆ ಕ್ವಶನಲ್ಲಿ ಏನು ಹೇಳಿದ್ದಾರೆ? 5 ಟೈಮ್ಸ್ ಆಫ್ ಪರ್ಮಿಟ್ಟಿಗೆ 7 ಮೋರ್ ಇದೆ. ಎಷ್ಟಿದೆ ಹಂಗಾರೆ? ಇರ್ಫಾನ್ ಹತ್ರ 37 ಇದೆ. ಹಂಗಾರೆ ಪರ್ಮಿಟ್ಸ್ ಹತ್ರ ಎಷ್ಟಿದೆ ಅಂತ ಹೇಳ್ತಿದ್ದಾರಲ್ವ. ಅರ್ಥ ಆಯ್ತಲ್ವ. ಈಕ್ವೇಷನನ್ನು ಫ್ರೇಮ್ ಮಾಡಿದ್ವಿ. ಈಗ 5m + 7 ಇದೆ. ಈ ಕಡೆ ಟ್ರಾನ್ಸ್ಪೋಸ್ ಮಾಡಿ ಏನಾಗುತ್ತೆ? 5m = 37 - 7. ಓಕೆ, 5m = 37ಅಲ್ಲಿ 7 ಹೋದರೆ 30. ಸೊ 5 × m 5m ಅಲ್ವಾ. 5 ಏನಾಗಿದೆ? m ಜೊತೆ ಮಲ್ಟಿಪ್ಲೈ ಆಗಿದೆ. ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದಾಗ ಏನಾಗುತ್ತೆ? ಡಿವೈಡ್ ಆಗುತ್ತೆ. ಸೊ m = 30/5. ಸೊ 5 1 5 6. ಸೊ m = 6 ಮಾರ್ಬಲ್ಸ್ ಎಷ್ಟಿದೆ ಪರ್ಮಿಟ್ ಹತ್ರ? ಮಾರ್ಬಲ್ಸು 6 ಮಾರ್ಬಲ್ಸ್ ಇದೆ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಮೂವ್ ಆನ್ ಟು ದ ಕ್ವಶನ್ ನಂಬರ್ 2. What they are telling here? Lakshmi's father is 49 years old. Lakshmi's father age is 49 years. He is 49 years old. He is 4 years older than 3 times of Lakshmi's age. We don't know the age of Lakshmi. Let the Lakshmi's age be x. ಲಕ್ಷ್ಮೀಸ್ ಏಜನ್ನು ಎಕ್ಸ್ ಅಂತ ಹೇಳಿ ತಗೊಂಡಾಗ ಈಕ್ವೇಷನ್ ಏನು ಹೇಳ್ತಾ ಇದ್ದಾರೆ ನೋಡಿ. 4 years ಓಲ್ಡರ್. ಎಷ್ಟು ಇಯರ್ ಓಲ್ಡರ್ ಇದ್ದಾರೆ? ಅವ್ರ ಫಾದರು 4 years ಓಲ್ಡರ್ ಇದ್ದಾರೆ. ಜಾಸ್ತಿ ಓಲ್ಡರ್ ಅಂತಂದರೆ ಆ್ಯಡ್ ಮಾಡಬೇಕು. ಓಕೆ, ಓಲ್ಡರ್ ದೆನ್ 3 ಟೈಮ್ಸ್. ಎಷ್ಟು ಟೈಮ್ ಲಕ್ಷ್ಮಿ ಏಜಿಗೆ? 3 ಟೈಮ್ ಲಕ್ಷ್ಮಿ ಏಜ್ಗೆ ಪ್ಲಸ್ 4 years ಮಾಡಿದಾಗ ಅವ್ರ ಏಜ್ ಎಷ್ಟಾಗ್ತಿದೆ? 49 ಆಗ್ತಿದೆ. ಹಾಗಾದರೆ ಲಕ್ಷ್ಮಿಗೆ ಎಷ್ಟು ವರ್ಷ ಅಂತ ಹೇಳಿ ಕೇಳ್ತಿದ್ದಾರೆ. ಓಕೆ, ನೌ ದ ಇಕ್ವೇಷನ್ ಈಸ್ 3x + 4 = 49. ಸೊ +4 ಇದೆ, ಈ ಕಡೆ ಟ್ರಾನ್ಸ್ಪೋಸ್ ಮಾಡಿ ಏನಾಗುತ್ತೆ? -4 ಆಗುತ್ತೆ. ಸೊ 3x = 49 - 4. 3x = 49ಅಲ್ಲಿ 4 ಹೋದರೆ 45. ಓಕೆ, 3 × x = 3x. 3 ಏನಾಗಿದೆ? ಮಲ್ಟಿಪ್ಲೈ ಆಗಿದೆ. ಈ ಕಡೆ ಟ್ರಾನ್ಸ್ಪೋಸ್ ಮಾಡಿ ಏನು ಉಳಿಯುತ್ತೆ? ಇಲ್ಲಿ x ಮಾತ್ರ ಉಳಿಯುತ್ತೆ. 45/3. ಅಗೇನ್ 3 1 3. 4ಅಲ್ಲಿ 3 ಹೋದರೆ 1 ಉಳಿಯಿತು. 5 ಆಯಿತು, 15 ಆಯಿತು. 3 5 15. ಸೊ x = 15. ಹಂಗಾದರೆ ಲಕ್ಷ್ಮಿ ಏಜು ಎಷ್ಟು ಇಯರ್ಸ್? therefore the Lakshmi's age be. Therefore the Lakshmi's age is 15 years. ಲಕ್ಷ್ಮಿ ಏಜು ಎಷ್ಟು ವರ್ಷ ಹಂಗಾರೆ? 15 years.
Move on to the next question. People of Sundargram planted trees in a village garden. Some of the trees were fruit trees. The number of non-fruit trees were 2 more than 3 times of number of fruit trees. What was the number of fruit trees planted if the number of non-fruit trees were 77? Nodi, let the number of fruit trees is equals to T ಅಂತಂದರೆ non-fruit trees ಏನು ಹೇಳ್ತಾ ಇದ್ದಾರೆ, ನಂಬರ್ ಆಫ್ ನಾನ್ ಫ್ರೂಟ್ ಟ್ರೀಸ್ ವರ್ 2 more than, ಎಷ್ಟು ಮೂರು, 2 more than 3 times of number of fruit trees. ಇದು ನಾನ್ ಫ್ರೂಟ್ ಟ್ರೀಸ್. ವಾಟ್ ವಾಸ್ ದ ನಂಬರ್ ಆಫ್ ಫ್ರೂಟ್ ಟ್ರೀಸ್ ಪ್ಲಾಂಟೆಡ್ ಇಫ್ ದ ನಂಬರ್ ಆಫ್ ನಾನ್ ಫ್ರೂಟ್ ಟ್ರೀಸ್ ಪ್ಲಾಂಟೆಡ್ ವಾಸ್ 77? ನಂಬರ್ ಆಫ್ ನಾನ್ ಫ್ರೂಟ್ ಟ್ರೀಸ್ 77 ಆದರೆ ನಂಬರ್ ಆಫ್ ಫ್ರೂಟ್ ಟ್ರೀಸ್ ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ ನಾನ್ ಫ್ರೂಟ್ ಟ್ರೀಸ್ ಎಷ್ಟು ಹೇಳಿದ್ದಾರೆ, 3t plus 2 ಅಲ್ವಾ. ಇಲ್ಲೇನು ಹೇಳಿದ್ದಾರೆ, ನಾನ್ ಫ್ರೂಟ್ ಟ್ರೀಸ್ ವರ್ 2 more than 3 times of number of fruit trees. 2 more than 3 times of number of fruit trees is equals to ಎಷ್ಟು, 77 ಅಂತ ಹೇಳಿದ್ದಾರೆ. ಸೊ 3t is equals to 77 plus 2 ಈ ಕಡೆ ಹೋದರೆ ಏನಾಗುತ್ತೆ, -2 ಆಗುತ್ತೆ. ಸೊ 3t is equals to 77ಅಲ್ಲಿ 2 ಹೋದರೆ 75. ಓಕೆ, 3 into t is equals to 3t. 3 ಏನಾಗಿದೆ, t ಜೊತೆ ಮಲ್ಟಿಪ್ಲೈ ಆಗಿದೆ. ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದ್ರೆ ಏನಾಗುತ್ತೆ, ಡಿವೈಡ್ ಆಗುತ್ತೆ. 75/3. 3 1s are 3 2s are 6, 1 is the remainder is 1. You are going to transpose that this side, it will become 15 and 15 3 5s are 15. So t is equals to 25. So number of fruit trees ಎಷ್ಟಿದ್ದಾವೆ, 25 ಇದ್ದಾವೆ. ನಾನ್ ಫ್ರೂಟ್ ಟ್ರೀಸು 77 ಆಗಬೇಕಲ್ವಾ, ಚೆಕ್ ಮಾಡೋಣ ನೋಡಿ. ನಾನ್ ಫ್ರೂಟ್ ಟ್ರೀಸು 77 ಅಂತ ಹೇಳಿದ್ದಾರೆ. ಇಕ್ವೇಷನ್ ಏನು ಕೊಟ್ಟಿದ್ದಾರೆ, 3t plus 2 ಅಂತ ಹೇಳಿದ್ದಾರೆ. ಟಿ ಎಷ್ಟಾಗಿದೆ, ಫ್ರೂಟ್ ಟ್ರೀಸು 25 ಅಲ್ವಾ. 3 into 25 plus 2, 25 3s are 75 plus 2 that is equals to 77. ಕರೆಕ್ಟ್ ಇದೆ ಅಲ್ವಾ ಆನ್ಸರ್. ಫ್ರೂಟ್ ಟ್ರೀಸು 25 ಇದೆ. ನಾನ್ ಫ್ರೂಟ್ ಟ್ರೀಸು 3 times more, 2 more than 3 times of number of fruit trees. According to that equation, the answer is correct. Move on to the next one. See the next one. Solve the following riddle. I am a number. Tell my identity. Take me 7 times over and add 50 to reach the triple century. You still need 40. ನೋಡಿ ಏನು ಹೇಳಿದ್ದಾರೆ ಇಲ್ಲಿ, ಲೆಟ್ ದ ನಂಬರ್, ಫೋರ್ತ್ ಒನ್ ಏನಂತ ತಗೋಣ, ಲೆಟ್ ದ ನಂಬರ್ ಬಿ ಎಕ್ಸ್. ಓಕೆ, ಲೆಟ್ ದ ನಂಬರ್ ಬಿ ಎಕ್ಸ್. ಟೆಲ್ ಮೈ ಐಡೆಂಟಿಟಿ. ಟೇಕ್ ಮೀ 7 times over. ಹೌ ಮೆನಿ ಟೈಮ್ಸ್ ಓವರ್, 7 times over. add a 50. how much you should add, 50 to reach the triple centuryನ ರೀಚ್ ಆಗೋಕ್ಕೆ ಎಷ್ಟು ಕಡಿಮೆ ಇದೆ, ಸ್ಟಿಲ್ ನೀಡ್ 40 ಕಡಿಮೆ ಇದೆ ಅಂತ. ಟ್ರಿಪಲ್ ಸೆಂಚುರಿ ರೀಚ್ ಆಗಬೇಕು ಅಂದರೆ 40 ಕಡಿಮೆ ಇದೆ ಅಂತ ಹೇಳ್ತಿದ್ದಾರೆ. ಸೊ ದಿಸ್ ಈಸ್ ದ ಇಕ್ವೇಷನ್. ಡೈರೆಕ್ಟಾಗಿ 40 ಕಡಿಮೆ ಇದೆ ಅಂತ ಹೇಳಿ 260 ಬರ್ಕೋಬೋದು ನೀವು. 7x plus 50 is equals to 260. 300 minus 40 is 260. 7x is equals to 260 minus 50. 7x is equals to 260 minus 50 is 210. So 7x is equals to 210. 7 into x is equals to 7x. 7 is multiplied here. Transpose this side, it will divide. So x is equals to 210 divided by 7. 7 1s are 7. 7 3s are 21. 7 0s are 0. So the value of x is equals to 30. Therefore the number, which is that number is equals to 30. Therefore the number is how much, 30.